ಅಂದ್ಬಿಟ್ರೆ ಮುಗಿದಿತ್ತು. ಹ್ಞೂ ಅಂದೆ ನಾನು 1000 ಸಲ ಹಸುನ ಏನ ಹಸು ಅದು ಹೆಣ್ಣಿನ ಕಷ್ಟ ಒಂದು ಹೆಣ್ಣು ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಮಾಡ್ತಾರು ಹೌದಿಲ್ಲ ಎಲ್ಲ ಅಂದ್ರಿ ನಮ್ಮ ಮೊಬೈಲ್ ನಂದು ಅದ ಆ ಹುಡುಗಿ ತಾಯಿ ಅವಳು ಎಷ್ಟು ನೋವು ಅನುಭವಿಸಿ ಅವತ್ತು ಕರ್ಕೊಂಡೋಗು ಇವೆಲ್ಲ ಸ್ಕ್ಯಾಮ್ ಇವು ಸ್ಕ್ಯಾಮ್ ಅಲ್ಲ ಒಟ್ಟು ನನಗೆ ಅಳಿಸ್ತಾನ ಸಮಾಧಾನ ಆಗಲ್ಲ ಅವಳಿಗೆ ಸುಖ ಸಂಸಾರದ ಗೊತ್ತಲ್ಲ ಸ್ಕ್ಯಾಮ್ ಅವು ಉತ್ತರ ಬಂದ್ರೆ ಚಲೋ ಅದು ಅಂದಷ್ಟು ನಿಂಗೆ ಡೌಟ್ ಇತ್ತಾನೆ ಚಂದಿಲ್ಲ ಇಲ್ಲ ಹಾಗೆ ತರಕಾರಿ ಉಪ್ಪು ಖಾರ ಅದು ಆ ಥರ ಒಂದು ಶಿಕ್ಷೆ ಸಿಗಬೇಕು ಅವ್ರಿಗೆ ಎಲ್ಲೂ ಸ್ವಲ್ಪ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ ಎಲ್ಲರೂ ಎಲ್ಲಿದ್ದೀರಿ, ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ಪಾಪ. ಬರೀ ಇವತ್ತಿನ ಲಾಗ ಈಗ ಚಾಲು ಮಾಡ್ಕೊಳಕತ್ತೀನಿ. ಮಧ್ಯಾಹ್ನದಿಂದ ಚಾಲು ಮಾಡಿದ ಲಾಗ್ನ. ಟೈಮ್ ಆಗೈತಿ 1:30 ಆಗೈತೆ. ಮಧ್ಯಾಹ್ನಕ್ಕೆ ಯಾರು ಬಂದರು. ಮಧ್ಯಾಹ್ನದ ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ಅಡುಗೆಗೆ ಏನು ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡ್ರಿ. ಇವತ್ತು ಬ್ಲಾಗ್ ಹೆಂಗಿರುತ್ತೆ ಖುಷಿಗೆ ಈಗ ಗೊತ್ತಾದ್ಮೇಲೆ ಹುಷ್ ಮಾಡಿಸಿದ್ರೆ ಆಟ ಈಗ ಗ್ಯಾಸ್ ಏನು ನಿನ್ನ ಬಾಲ್ ಯಾರು ಒಯ್ದಾರ ತೊಂಬತ್ತು ಮೊದಲು ಓ ಏನ್ ಮಾಡಿ ಆಮೇಲೆ ತೊಂದು ಮುಚ್ಚಲಾತಿ ಅಲ್ಲು ಹೋಲ್ ಮಾತೊಂದು ಪಿನ್ನಲ್ಲ ಆಮೇಲೆ ಇಷ್ಟ ಹಂಗೆ ಆಟ ಆಡಾಗತ್ತೆ. ನೀರು ಹಾಕಿ ಸರಿ. ಬಾಲ್ ತಗೋ, ಬಿಸಿಲಿಗೆ ಬಾಲ್ ಹಾಳಾಗುತ್ತೆ. ತಗೊಂಬೋಗದು ಒಳಗಡೆ ಇಲ್ಲ ಸೊಪ್ಪ ಮೇಲೆ 2 ಬಾ ಕಾಲು ಸ್ವಲ್ಪ ಅಲ್ಲಿ ತಗೋ. ಭಾಳ ಬಿಸಿಲು ಸಿಕ್ಕಾಪಡೆ ಬಿಸಿಲು ಐತ್ರಿ. ಬರೀ ಈಗ ಅಡುಗೆಗೆ ಪಲಾವ್ ಮಾಡೋಣ. ತರಕಾರಿ ಎಲ್ಲ ಐತಿ. ಪಲಾವ್ ಮಾಡೋಣ. ಎಷ್ಟು ಮನೆ ಐತೆ ಬಾಕ್ಸಿಗೆ ಶಾವಿಗೆ ನೂಡಲ್ಸ್ ಮಾಡ್ಕೊತಿದ್ವಿ. ಅವ್ನು ಒಂದು ಮಾತು ರಿಪೀಟ್ ಆಗ್ಬಿಡ್ತಾರೆ. ಇಲ್ಲಿ ನೋಡ್ರಿ ಇನ್ನೂ ಇಷ್ಟು ಶಾವಿಗೆ ಪಾಯಸ, ಇದು ಪಾಯಸ ಅಂತೀವಿ ಫ್ರೈಡ್ ರೈಸ್ ಹೋಗೈತಿ. ಸರಿ ಕುಂದ್ರು ಕ್ಲೀನ್ ಆಯ್ತು. ಅದು ಬೆಳಿಗ್ಗೆ ವರ್ಷ ಏನು ಮಾಡಿಲ್ಲ. ಹಚ್ಕೊಂಡ್ರು ಹುಷಾರ ಮಾಡಿದ್ದೆ. ಮತ್ತೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟನ್ನು ಹಾಗೈತಿ. ಈ ಬ್ಯಾಸ್ಗೆ ಊಟ ಅಡಿಗೆ ಊಟ ಖರ್ಚಾಗೋದಿಲ್ಲ ರೀ. ಇಷ್ಟ ಮಾಡಿದ್ರೆ ಇಷ್ಟು ಉಳಿತೈತಿ, ಇಷ್ಟ ಮಾಡಿದ್ರೆ ಅದಾಗ ಇಟ್ಟಿಟ್ಟು ಉಳಿತೈತಿ. ಈಗ ಅಷ್ಟು ಶಾವಿಗೆ ನೂಡಲ್ಸ್ ಉಳಿದೈತಿ, ಇಷ್ಟು ಉಪ್ಪಿಟ್ಟು ಉಳಿದೈತಿ. ವೇಸ್ಟ್ ಅದ. ಈಗ ಬಿಸಿ ಪಲಾವ್ ಮಾಡೋಣ. ಬಿಸಿ ಪಲಾವ್ ಮಾಡೋಣ. ಸರಿ ಹಾಕ್ತೀನಿ. ಇನ್ನು ಲಾವ್ ಇಟ್ಟೀನಿ. ಸರಿ ಮಾಡಿ ಆದರೆ ಯಾವುದೇ ಮಸಾಲೆ ರುಬ್ಬಿಲ್ಲ. ಹಾಗೆ ತರಕಾರಿ ಉಪ್ಪು ಖಾರ ಅದಕ್ಕೆ ಹಾಕೀನಿ. ಲವಂಗ ಚಕ್ಕೆ ಸಾರವ್ವ ಹಾಕಿಂದ್ರೆ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ತರಕಾರಿ ಎಲ್ಲ. ಅಕ್ಕಿ ಇಲ್ಲಿ ತೊಳ್ಕೊಂಬಂದೆ ನೆನೆಸಿ ಇಟ್ಟೀನಿ. ಇದನ್ನ ಹಾಕಿ ಈಗ ನೀರು ಕುದಿಯ ಇಡ್ಬೇಕಂದ್ರೆ ಇದ್ರಾಗ ಇಡ್ತಿದ್ನಿ. ಆ ನೀರು ಈ ಕಡೆ ಬಿಸಿಗೆ ಅದ್ರ ಈ ಕಡೆ ಅಕ್ಕಿ ಇಟ್ಟಿರ್ತೀನಿ. ಹಾಗಾಗಿ ಡೈರೆಕ್ಟ್ ತಣ್ಣೀರು ಹಾಕ್ತೀನಿ. ಎಮರ್ಜೆನ್ಸಿ ಇದ್ದಾಗ ಹಂಗೆ ಮಾಡಿರ್ತೀನಿ. ಹಾಂ ಹೌದು. ಪಲಾವ್ ಮಾಡತ್ತೇನ ಅದು ಕುದಿದ್ರಲ್ಲಿ ಇಲ್ಲಂದ್ರೆ ಕರ್ಪೂರ ಹಚ್ಚೋದೈತಲ್ಲ ಅದ್ರಾಗ ಇಡು ತಂದು. ಓಕೆ ಅಪ್ಪಾಜಿ ಚೆಲ್ಲಿದ್ರೆ ಅದ್ರಾಗ ಚೆಲ್ಲತ್ತೆ.
ತಗೋ ಒಂದು ಬೇಗ. ತನು ಹಂಗೆ ಮಾಡ್ಬಿಡ್ತು. ಈಗ ಸ್ನೇಹಿತರೆ ಸಂಜೆ ಐತ್ರಿ, ಮನೋ ದೀಪ ಹಚ್ಚಿ ಕಡಿಬೇಡಿ ಧೂಪ ಎಲ್ಲ ಹಾಕಿದ ಅದ್ರಾಗಟ್ಟಿಯ ಕರ್ಪೂರ ಹಾಕೋದ್ರಟ್ಟಿಲ್ಲ ಅಷ್ಟು ಒಳಗೆ ಹಾಕಿಟ್ಟು ಈತ ತುಂಬ ಇಲ್ಲ ಎಲ್ಲ ಕಡೆ ಹೋಗುತ್ತೆ ಈತ ತುಂಬನೇ ಅದು ಆ ಉದಿ ಕಡೆ ಅನ್ಸತ್ತಾಗೆ ಅದು ತುಂಬ ಧೂಪ ಹಾಕಿತ್ರಿ. ಆಯಿತು, ಈಗ ಅವನಿಗೆ ಸ್ಕೂಲಿಂದ ಬಂದು ಊಟ ಮಾಡಿದ್ವಿ ಇವತ್ತು. ಅಲ್ಲಿ ಇನ್ನೂ ಸ್ವಲ್ಪ ಹೇಳ್ಕೊಮ್ಮ, ಹೊರಗೆ ಮನೆಗೆಲ್ಲ ಬರ್ಬೇಕಲ್ಲ, ಅಲ್ಲಿ ಟೀರ ಹೋಗಿ ಹೋಗಿ ಯಾಕಂದ್ರೆ ಸ್ವಲ್ಪ ಬಾ ಆ ಕಡೆ ಹೋಗ್ಬಾರ್ದು. ಎಲ್ಲರೂ ಹೇಳಿದ್ರಿ ಧೂಪ ಹಾಕ್ರಿ 2 ಹೊತ್ತು ಅಂತೇಳಿ ಹಾಕಾಕತ್ತೀವಿ. ಏನು ನಮಸ್ಕಾರ ಹೋಗಿ ಶ್ಲೋಕ ಹೇಳಿಲ್ಲ ನೀವು ಹೋಗಿ ಹೇಳ್ಬೋದು. ಹೋಗಿ ನಂತರ ಶ್ಲೋಕ ಹೇಳಿ ನಮಸ್ಕಾರ ಮಾಡಿ ಬರ್ರಿ, ಊಟ ಹಾಕೊಡ್ತಾನೆ. ಸರಿ, ಊಟ ಬೇಡ. ದಿನ ಬಂದು ಸರಿ ಉಂಡ ಬಿಡ್ತಾನೆ ರೀ, ಇಲ್ಲ ಒಂದೊಂದ್ಸರಿ ಬೇಡ ಅಂತ ಆಟ ಮಾಡ್ತಾನೆ. ಇವತ್ತು ಯಾಕೋ ಅಲ್ಲೇನ ಕತೆ ನಂಗೆ ಸುಮ್ಬಿಟ್ಟು ನಾನು ಇಷ್ಟೊತ್ತರಿಗೆ ಆದರೂ 6 ಗಂಟೆಗೆ ಸ್ವಲ್ಪ ಕಡಿಮೆ ಐತಿ. ನೋಡಂಬ ಶ್ಲೋಕ ಚಲೋ ಐತೆ ಮನೆಯಾಗ. ನೋಡ್ರಿ ಟೈಮು 10:05. ಬರ್ತೀಯಿಲ್ಲ ನಾವು ಬೇಕು ಹೋಲೇನು ಗಾಡಿ ಹೊಡ್ಕೊಂಡು. ತನು ಬಾ ನಾಬ್ರ ಹೋಗೋಣ, ನಾವು ಓಡಿಸ್ಲಿ. ಹೊಲಕ್ಕೆ ಬರ್ತೈತೆ ನನಗೆ. ನಿಜ ಹೇಳ್ತೀನಿ, ನಿಜನ ಹೇಳಕತ್ತೀನಿ. ತೆಗಿಬೇಕು, ಹೌದು. ಹಾರ್ನ್ ಬರ್ತೈತಿ, ಹೌದು. ಹಾನ್ ಬರ್ತೈತಿ, ಓನ್ ಬರ್ತೈತಿ, ಹಾನ್ ಬರ್ತೈತಿ. ನೋಡಿ ಮನ್ಯಾಗ ಹೊಂಟಿದ್ರಿ, ಹೊರಗಡೆ ಹೊಂಟಿದ್ವಿ. ಒಟ್ಟು ನನಗೆ ಅಳಿಸ್ತಾನ ಸಮಾಧಾನ ಆಗಲ್ಲ ಅವ್ರಿಗೆ. ನಾ ಚಂದಾಗಿನ 101 ಸಲ ಹೇಳಿದ್ರಿ ಏನಂತ ಹೇಳ್ಬೇಕು ಹೇಳ್ರಿ. ಹ್ಞೂ ಅಂದ್ರೆ ಮುಗಿತೈತಿ. ಅದಕ್ಕೆ ಹ್ಞೂ ಅಂದ್ರೆ ನಾ ಏನಂದ್ರೆ ಹ್ಞೂ ಒಂದು 3 ಸಲ ಹ್ಞೂ ಒಂದು ಇಲ್ಲಿ ಕೇಳಿದಿ, ಇಲ್ಲಿ ಸ್ವಲ್ಪ ಇಲ್ಲಿ ಹೇಳಿದಿ, ಅಲ್ಲೇ ಹೇಳ ಅಂದೇ ಇಲ್ಲ. ನೀನು ಡೈರೆಕ್ಟಾಗಿ BP ರೈಸ್ ಮಾಡ್ಕೊಂಡು ಹೋದ್ರಿ, ಅದಕ್ಕೆ ನಾನು ಅಳು ಬಂತು. ಚಂದಾಗಿನ ಹೆಂಗದ ಅಳು ಅಲ್ಲಿ ಮಮ್ಮಿ ಹೆಂಗೆ ಆತಾಳ? 1000 ಸಲ ಚಂದದಿ. ಕೆಳಗುಟ್ಲೆ ಉತ್ತರ ಬಂದ್ರೆ ಚಲೋ ಅದು. ಹಾಂ, ಅಂದ್ರೆ ಇಷ್ಟು ನಿಂಗೆ ಡೌಟ್ ಇತ್ತಾನೆ ಚಂದಿಲ್ಲ ಅಂತೇಳಿ? ಹಾಂ, ಅದು ಸಣ್ಣ ಹೆಣ್ಮಕ್ಳು ಸಣ್ಣ ಆಸೆ ಅದು ಪದೇ ಕೇಳೋದು. ಅದಕ್ಕೆ ಒಂದೊಂದ್ಸರಿ ಹ್ಞೂ ಅಂದ್ಬಿಟ್ರೆ ಮುಗಿತೈತಿ. ಇಂಥಾಗೆಲ್ಲ ದೊಡ್ಡ ರಾಜನ ತಗೊಂಡು ನೋಡ್ರಿ, ಹಿಂಗೆ ಜಗಳ ಮಾಡ್ಕೊಂಡು ನಾವು ಅಂಗಡಿ ಬಂದು ಮಾಡ್ಕೊಂಡು ಹಿಂತಿರುಗಬೇಕು, ಇವ್ರು ಅಡುಗೆ ಮಾಡಿದ್ಬಿಟ್ಟು ಹಿಂತಿರುಗಬೇಕು, ಆಮೇಲೆ ನೋಡ್ರಿ ಕರ್ಕೊಂಡೋಗು. ಇವೆಲ್ಲ ಸ್ಕ್ಯಾಮ್. ಸ್ಕ್ಯಾಮ್ ಅಲ್ಲ ನಡಿ, ಸುಖ ಸಂಸಾರದ ಗುಟ್ಟಲ್ಲ, ಸ್ಕ್ಯಾಮ್ ಅವು. ಏನಂದ್ರೆ ಒಂದೇನು ಅಪ್ಪಿತಪ್ಪ ಏನಾರ ತಕ್ಷಣ ಚಿಕ್ಕ ಆಸೆ ಈಡೇರಿಸೋದ್ರೊಳಗೆ ದೊಡ್ಡ ಖುಷಿ ಕಾಣಬೇಕು. ನೋಡ್ರಿ ಜಗಳ ಮಾಡಿ ಹೋಟ್ಲಿಗೆ ಕರ್ಕೊಂಡು ಹೋಗಿ ನಿಂತಾಡ್ರಿ. ಈಗ ಹೋಟೆಲ್ಗೆ ಹೋಗ್ಬೇಕು ಈಗ. ಏನಿಲ್ರಿ, ನಾಷ್ಟಾ ಫ್ರೈಡ್ ರೈಸ್ ಮತ್ತೆ ಪುಳಿಯೋಗರೆ ಮಾಡೈತಿ. ನನಗೆ ಯಾಕೋ ರೈಸ್ ಐಟಮ್ ತಿನ್ನಕ್ಕೆ ಮನ್ಸಿಲ್ಲ, ಹಾಗಾಗಿ ನಾರ್ಮಲ್
ಹೇಗೆ ಕರ್ಕೊಂಡು ಹೋಗೋದಿತ್ತಲ್ಲ. ನಾರ್ಮಲ್ ಆಗಿ ಹೇಳಿದೆ ನಂಗೆ ಇವತ್ತು ಸಣ್ಣ ಮಗು ಕೇಳ್ದಂಗೆ ಕೇಳಿದೆ ನಂಗೆ ದೋಸೆ ಬೇಕು. ಹೂನ ಅಂತಂದೆಲ್ಲ ಆದ್ರೆ ಏನಂತಂದೆ ಆದ್ರೆ ಅದಕ್ಕೆ ಬಂದಿದ್ದು ಚಂದ ಅದೇನಿ ಚಂದಿಲ್ಲ ಅಂತೇಳಿ. ಚಂದಿಲ್ಲ ಅಂದ್ರೆ ಹೋಗಿದೆ ನಿಮ್ಮ ಮನೆ ಒಳ್ಳೆ ನೀ ಇಷ್ಟು 1000 ಕಟ್ಟಿ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಹ್ಞೂ ಅಂದ್ಬಿಟ್ಟಿದ್ರು ಮುಗಿದಿತ್ತು. ಹ್ಞೂ ಅಂದೆ ನಾನು 1000 ಸಲ ಹೇಳೋಕ್ಕಾಗಂಗಿಲ್ಲ. ಚಂದದೆ ಚಂದ ಅಂತೆ ಅತಿ ಚಂದದಿನ ಮತ್ತೆ ಸಾಕು ಬರ್ತದೆ. ನನ್ನ ಹತ್ರ ತ್ರಿಪುರ ಸುಂದರನೇ ಯಾರು ಇಲ್ಲ ಅಂತ ಬಾ ಚೀ ತಗೊಂಡಿಲ್ಲ ನೋಡಿ. ಕ್ಯಾಮ್ರಾ ಇಲ್ಲ ಅದ ನೋಡ್ರಿ. ಗೌರ್ಮೆಂಟ್ನವ್ರು ಕುಂದಿಸ್ತಾನೆ ಕುಂದಿರಿಸಿ ಒಳ್ಳೆ ಗೌರ್ಮೆಂಟ್ನವ್ರು ಕುಂದಿ ಹಾಂ ಟ್ರಾಫಿಕ್ ಒಳಗೆ ಕುಂದಿರ್ತಾರೆ ರೀ ಸಿಗ್ನಲ್ಗಳೆಲ್ಲ ಆ ಥರ ಅದು ನಮ್ಮ ಕ್ಯಾಮ್ರಾ ಇಲ್ಲ ಅಂದ್ರಿ ಕಿಸ್ ಆಗೈತೆ ನಂಗೆ ಫೋನ್ ನಿಂದೆ ಫೋನ್ ಇಲ್ಲೆಲ್ಲ ಒಳ್ಳೆ ವ್ಯಾಪಾರ ಎಲ್ಲ ಆಫೀಸರ್ಸ್ ಕೋರ್ಟ್ ಅದಲ್ರಿ ಇಲ್ಲೇ ಪೊಲೀಸ್ ಹೊರಗಿನ ಜನ ಬರ್ತಾರೆ. ಫುಟ್ಪಾತ್ ಮೇಲಾದರೂ ಒಳ್ಳೆ ಹೋಟೆಲ್ ಥರನ ಅವ್ರು ವ್ಯಾಪಾರ ಮಾಡ್ತಾರೆ ಹೌದಿಲ್ಲ. ಇವ್ರು ನೋಡ್ಕೊಂಡು ಈಗ ಪಕ್ಕ ಲಸ್ಸಿ ಅಂಗಡಿ ಜ್ಯೂಸ್ ಅಂಗಡಿ ಚಾ ಅಂಗಡಿ ಆಗ್ಯಾರು ಮತ್ತು ಇಲ್ಲೆಲ್ಲ ಅವನಗರ ಕೋರ್ಟ್ ಕಡೆ ಹೊರಗಡೆ ಇಲ್ಲಿ ಹಚ್ಚಿರ್ತಾರೆ. ಹೋಟೆಲ್ 7 ಹಿಲ್ಸ್ ಅಂತೇಳಿ ಭಾಳ ರುಚಿಯಾಗಿರುತ್ತೆ ರೀ ಇಲ್ಲಿ. ಪೊಲೀಸರು ಬಂದ್ರಪ್ಪ ಅವರು ನಾಷ್ಟ ಮಾಡೋಕೆ ಬರತ್ತಾರಪ್ಪಾಜಿ. ದೋಸೆ ಅಂತ ಬಂದರೆ ದೋಸೆ ಇಲ್ಲಿ 11 ಗಂಟೆ ಮೇಲೆ ಚಲೋವಾಗುತ್ತೆ ರೀ. ಹಾಗಾಗಿ ಇಡ್ಲಿ ವಡೆ ತಿನ್ನತ್ತಾರ ಮೇಡಮ್ ಅವ್ರು. ಸರ್ ತಿನ್ನೋಗ ವಡ ಹೋಗು. ಈಗ ನೋಡ್ರಿ ಕರೆಕ್ಟ್ 6 ಗಂಟೆ ಆಯ್ತು. ಕಸ ಬಾಂಡೆ ಎಲ್ಲ ಮಾಡಿಕೊಂಡೆ ಕೆಲಸ. ಬಟ್ಟೆ ಒಂದು ಉಳಿದು ಯಾಕೆ ಬಟ್ಟೆ ಹೋಗ್ಯಾಕ ಇವತ್ತು ಮನ್ಸು ಬರಲಿಲ್ಲ. ಬಾಂಡೆನ ಇಷ್ಟು ತಿಕ್ಕೊಂಬಂದೀನಿ. ಇಷ್ಟು ಜೋಡಿಸ್ಕೋಬೇಕು. ಇವರಿಬ್ಬರು ದೀಪ ಹಚ್ಚಿ ಶ್ಲೋಕ ಹೇಳಾಕತ್ತಾರೆ. ಕೆಳಗಿಂದ ಹಾಕ್ತಾನೋ ಕೆಳಗಿಂದ ಹಾಕು. ಹಸುನ ಏನ ಹಸು ಅದು ದಿನಾಲು ಬರ್ತಲ್ಲ ಹಿಂಗ ಈಗ ನೋಡ್ರಿ ನಾಷ್ಟ ರೆಡಿ ಆಯ್ತು. ಹಾಕೊಡಾಯ್ತು ಇಬ್ರಿಗೆ ತಗೊಂಬಂದು ಅವಲಕ್ಕಿ ಹೋಗ್ಬೇಕು. ಇದನ್ನೆಲ್ಲ ಮುಚ್ಚಿದ್ದೀನಿ ಅಲ್ಲ ಅದಕ್ಕೆ ನಾನು ಹೊಲ್ತಾ ಇದ್ದೆ. ಸರಿ ತಿನ್ನು ತೋಪಚ್ಚಿ ನೀ ತಿನ್ನು ಬೇಯ್ತೀನಿ ನೀನು ಕಂದ ಮನು. ಈಗ ಡಬ್ಬಿ ತರ್ತೀನಿ ರೀ ಅವಂಗೆ. ಎಲ್ಲ ಆಯ್ತು ರೆಡಿ. 8 ಗಂಟೆಗೆ ರೆಡಿ ಆಯ್ತು ಇವತ್ತೆಲ್ಲನ. ಅವ್ನು ನಾಷ್ಟನ ಅಷ್ಟು ಕಷ್ಟ ಮಾಡಿದೆ. ಒಂದೊಂದು ದಿವ್ಸ ಮಾಡ್ತಾ ಒಂದೊಂದು ದಿವ್ಸ ಮಾಡೋದೇ ಇಲ್ಲ. ಇವತ್ತು ಮಾಡಲೇ ಇಲ್ಲ. ಸುಮ್ಮನೆ ಅಷ್ಟು ಅವಲಕ್ಕಿ ಹಂಗೆ ಉಳ್ದಾವು. ಎಷ್ಟು ಗಂಟೆ ತಿಂತಾರೆ. ಹಸಿಮೆಣ್ಸಿಕಾಯಿ ಹಾಕಿದ್ದು ಫುಲ್ ಪತ್ತೆ ಹೇಳ್ಯಾರ ನನಗೆ. ಏನೊಂದು ತಿನ್ನೋ ಆಗಿಲ್ಲ. ನಾನು ಎಷ್ಟೊತ್ತಿದ್ರು ಲೈಟಾಗಿ ಒಂದು ಒಣಮೆಣ್ಸಿಕಾಯಿ 3 ತಗೊಂಡು ಮಾಡ್ಕೋಬೇಕು. ಹಾಗಾಗಿ ಶೂ ಹಾಕೋಕಂದ ವರ್ಷಕ್ಕಿನ್ನು 8 10 15 ಆಗೈತೆ ರೀ. ಬಂದು ಮತ್ತೆ ಕಸ ಚಾಲು ಮಾಡಬೇಕು. ಯಾಕಂದ್ರೆ ಅದು ಹಿಟ್ಟು ಕರೆಕ್ಟ್ ನೋಡ್ರಿ. 1 ಕಪ್ ಏನಾದ್ರೆ ಫುಲ್ ಹಿಟ್ಟು ತೊಗೊಂಡಿದ್ದು ನಾ ಎಷ್ಟು ಹಾಕಿರೋ ಮನೆ ಮಂದಿ ಎಲ್ಲ ತಿನ್ನಂಗೆ ಹಾಕಿದವು. ಆದ್ರೆ ಚಲೋ ಮಾಡಿದೆ ನಾನು. ಅರ್ಧ ಕಪ್ ಹಾಕ್ಕೊಂಡು ಅರ್ಧ ಕಪ್ಪಿಗೆ ಎಷ್ಟು ಈಗ 3 ರೊಟ್ಟಿ ಮಾಡೀನಿ. ಇನ್ನೂ ಇಷ್ಟು ರೊಟ್ಟಿ ಹಿಟ್ಟೈತೆ ಅಂದರೆ ಇದ್ರೊಳಗೆ ಒಂದು 3 4 ಇನ್ನೊಂದು 5 ರೊಟ್ಟಿ. ಅರ್ಧ ಕಪ್ಪಿಗೆನ ಆರಾಮ್ ಒಂದು 8 ರೊಟ್ಟಿ ಮಾಡ್ಕೊಬೋದು ನಾವು. ಅಕ್ಕಿ ರೊಟ್ಟಿನ ಒಂದು ಹೊತ್ತಿಗೆ ಅರ್ಧ ಕಪ್ ಹಿಟ್ಟು ಕಲಿಸ್ಕೊಂಡ್ರೆ ನಾದ್ಕೊಂಡ್ರೆ ಹಬ್ಬ ಕೈ ಚಲೋ ಆಗತ್ತೇವು ಮಾಡ್ಬೇಕು. ಆಮೇಲೆ ಒಂದು ಸ್ನೇಹಿತರೆ ಈಗ ಸುಮಾರು ದಿನದಿಂದ ನನಗೆ ಭಾಳ ಅಂದ್ರೆ ಭಾಳ ಕಮೆಂಟ್ ಹಾಕಾಗತ್ತೆ. ಅಂದರೆ ಭಾಳ ಜನ ಇದೆಲ್ಲ ಬಿಡ್ರಿ ಸದ್ಯಕ್ಕೆ ಏನು ಹಿಡ್ದೈತೆ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿರಿ, ಮಾತಾಡ್ರಿ, ಸಪೋರ್ಟ್ ಮಾಡಿರಿ, ನೀವು ವಾಯ್ಸ್ ರೈಸ್ ಮಾಡಿರಿ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ರಿ. ಈಗ ರೀಸೆಂಟಾಗಿ ಸಿಕ್ಕಾಪಟ್ಟೆ ವೈರಲ್ ಆಗಿರೋಂಥ ಅದೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗೈತಿ. ಅದು ಎಷ್ಟು ಮಿಲಿಯನ್ ಗಟ್ಟಲೆ ವ್ಯೂ ತೊಗೊಂಡೈತಪ್ಪ ಅಂದ್ರೆ ಎಷ್ಟೋ ವರ್ಷದಿಂದ ಮುಚ್ಚೋಗಿರೋಂಥ ಒಂದು ವಿಷಯ ಒಂದು ವಿಡಿಯೋಯಿಂದ ವಾಪಸ್ ಮತ್ತೆ ನಿಮಗೆಲ್ಲ ಗೊತ್ತೈತಿ ಸೌಜನ್ಯ ಕೇಸ್ ಬಗ್ಗೆ. ಈಗ ಒಂದು 12 ವರ್ಷದಿಂದ ಆಗಿರೋಂಥ ಒಂದು ಕೆಟ್ಟ ಘಟನೆ ಅದು. ಅದಕ್ಕೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಇವಾಗ ಮತ್ತೆ ಒಂದು ಹೊಸ ರೂಪ ಪಡ್ಕೊಂಡು ವಾಪಸ್ ಎಲ್ಲರೂ ನ್ಯಾಯ ಸಿಗ್ಬೇಕು ಅಂತೇಳಿ ಸುಮಾರು ಜನ ಎಲ್ಲ ಕ್ರಿಯೇಟರ್ಸ್ ಆಯಿತು, ಜನಗಳಾಯಿತು ಭಾಳ ಸಪೋರ್ಟ್ ಮಾಡಿ ಆ ಕೇಸ್ನ ವಾಪಸ್ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಭಾಳ ಹೋರಾಟ ಮಾಡಕತ್ತಾರೆ. ಖರೆ ಹೇಳ್ತೀನಿ ರೀ, ಒಂದು ಹೆಣ್ಣಿನ ನೋವು ಒಬ್ಬ ಹೆಣ್ಣಿಗೆ ಮಾತ್ರ ಅರ್ಥ ಆಗುತ್ತಾ. ದುಷ್ಕೃತ್ಯ ಮಾಡ್ಯಾರಲ್ಲ ಆ ಪಾಪಿಗಳಿಗೇನು ಮನೆಗೆ ಹೆಣ್ಮಕ್ಳು ಅದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅಷ್ಟಂತ ಹೇಳ್ತೀನಿ, ಅವ್ರಿಗೆ ಮಾತ್ರ ಅದು ಆ ಕೆಲಸ ಯಾರ ಮಾಡಿರಲಿ ಅವ್ರಿಗೆ ಮಾತ್ರ ಒಂದು ಅತಿ ಘನಘೋರವಾದ ಶಿಕ್ಷೆ ಅಂತ ಸಿಗಲೇಬೇಕು. ಆ ಶಿಕ್ಷೆ ನೋಡಿ ಮತ್ತು ಮುಂದೆ ಯಾವತ್ತೂ ಈ ಥರ ಇಂಥದ್ದು ಘಟನೆ
ಇಂಥದ್ದೊಂದು ಕೆಟ್ಟ ಕೆಲಸ ಮಾಡೋಕೆ ಎಲ್ಲರೂ ಹೆದರ್ಬೇಕು. ಆ ಥರ ಒಂದು ಶಿಕ್ಷೆ ಸಿಗಬೇಕು ಅವ್ರಿಗೆ. ಎಲ್ಲೂ ಸ್ವಲ್ಪ ಲೇಟ್ ಆಗೈತೆ, ಆಲ್ರೆಡಿ ಭಾಳ ಆಗೈತಿ. ಇನ್ನು ಮುಂದಾದರೂ ಈ ಹೋರಾಟಕ್ಕೆ ಒಂದು ಜಯ ಸಿಗಲಿ. ಆ ಹೆಣ್ಮಗಳು ಸಿಕ್ಕಂಥ ಸ್ಥಿತಿ ಒಳಗೆ ಆ ತಾಯಿಗೆ ಅದು ಎಷ್ಟು ಜೀವ, ಆ ತಾಯಿ ಈ ಕ್ಷಣದವರೆಗೆ ಕಣ್ಣೀರು ಹಾಕ್ತಾನೆ ಅದಾಳ. ಆ ಹುಡುಗಿ ತಾಯಿ ಅವಳು ಎಷ್ಟು ನೋವು ಅನುಭವಿಸಿ ಅವತ್ತು ಪ್ರಾಣ ಬಿಟ್ಟವಳಂತ ದೇವ್ರಿಗೆ ಮಾತ್ರ ಗೊತ್ತೈತಿ. ಹಾಗಾಗಿ ಆದಷ್ಟು ಬೇಗ ಸೌಜನ್ಯಾಗ ನ್ಯಾಯ ಸಿಗಲಿ, ಅವಳ ಕೇಸ್ಗೆ ಅವ್ರ ನ್ಯಾಯ ಸಿಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ಆಮೇಲೆ ಹೆಣ್ಮಕ್ಳನ್ನ ಹೆತ್ತವ್ರಿಗೆ ಅಷ್ಟ ಅಂತ ಅಲ್ಲ, ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ನೋವು ನಮಗೂ ಆಗ್ತಾ ಗೊತ್ತಾ. ನಮ್ಗೆ ಹೆಣ್ಮಕ್ಳು ಇಲ್ಲ ಅಂದ್ರೆ ನಾವು ಚಿಂತೆ ಇಲ್ಲ ಈ ಥರ ಅನ್ನೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಒಂದು ತಾಯಿಯಿಂದ ನಾವು ಬಂದಿರ್ತೀವಿ. ನಾವು ಕೂಡ ಈ ಮಕ್ಳಿಗೆ ಜನ್ಮ ಕೊಟ್ಟಾಗ ಹೆಣ್ಣು ಇರಲಿ ಗಂಡ ಇರಲಿ ಒಬ್ಬ ಹೆಣ್ಣು ಮಾತ್ರ ಜನ್ಮ ಕೊಡೋಕ್ಕೆ ಸಾಧ್ಯ. ಹಂಗಿದ್ದಾಗ ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣು ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆದಷ್ಟು ಸಪೋರ್ಟ್ ಮಾಡಿರಿ. ನೀವು ಇನ್ನೂ ಸಿಕ್ಕಾಪಟ್ಟೆ ಶೇರ್ ಮಾಡಿರಿ ಆ ವಿಡಿಯೋನ. ಎಷ್ಟೋ ಜನಗಳು ಗೊತ್ತಿರಲಿಲ್ಲ, ಈಗಂತೂ ಭಾಳ ಜನಕ್ಕೆ ಗೊತ್ತಾಗೈತಿ. ಆದಷ್ಟು ಬೇಗ ಸೌಜನ್ಯಾಗ ನ್ಯಾಯ ಸಿಗಲಿ ಅಂತೇಳಿ ನಾನು ಆ ದೇವ್ರ ಕಡೆ ಕೇಳ್ಕೊತೀನಿ ರೀ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.